ಹೊಳೆಯ ಒಡನಾಟ. ಮಲೆಗಳಿಂದ ಹರಿದು ಬರುವ ಹೊಳೆ ಸುಂದರವಾದ ಹಳ್ಳಿ ಮಧ್ಯೆ ಹರಿಯುತ್ತಿತ್ತು. ಆ ಹಳ್ಳಿಯ ಮಕ್ಕಳು ಅದರಲ್ಲಿ ಆಟವಾಡುತ್ತಿದ್ದರು. ಆದರೆ ಕೆಲವರು ಹೊಳೆಯನ್ನು ಕಸದಿಂದ ಹೊಕ್ಕಾಗಿಸುತ್ತಿದ್ದರು. ಒಬ್ಬ ಚಿಕ್ಕ ಹುಡುಗನಾದ ಗಗನ್ ದಿನವೂ ಹೊಳೆಯ ಬಳಿ ಹೋಗಿ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತಿದ್ದ. ಅವನು ಹೊಳೆಗೆ ಮಾತನಾಡುತ್ತಿದ್ದನು. ಅದು ಅವನ ಒಡನಾಟವಾಗಿತ್ತು. ಒಂದು ದಿನ ಹೊಳೆಯಿಂದ ಮೃದುವಾದ ಧ್ವನಿ ಕೇಳಿಸಿತು. ಗಗನ್, ನೀನು ನನ್ನನ್ನು ಗೌರವಿಸುತ್ತೀಯಾ? ನಾನು ನಿನಗೆ ಒಂದು ವರ ಕೊಡುತ್ತೇನೆ ಎಂದು ಹೊಳೆಯ ಆತ್ಮ ಹೇಳಿತು. ಗಗನ್ ಆಶ್ಚರ್ಯದಿಂದ ಕೇಳಿದನು, ನಾನು ಏನನ್ನು ಬೇಕಾದರೂ ಕೇಳಬಹುದೇ? ಹೌದು, ಹೊಳೆಯ ಆತ್ಮ ನಗುತ್ತಾ ಹೇಳಿತು. ಆದರೆ ಗಗನ್ ಯಾವುದೇ ಸ್ವಾರ್ಥದ ವರ ಕೇಳಲಿಲ್ಲ. ಅವನು ಹಳ್ಳಿ ಜನರು ಹೊಳೆಗೆ ಕಸ ಹಾಕದಂತೆ ಬದಲಾವಣೆ ಮಾಡುವ ಶಕ್ತಿ ಬೇಡಿಕೊಂಡನು. ಹೊಳೆಯ ಆತ್ಮ ಸಂತೋಷಗೊಂಡಿತು. ಹತ್ತಿರದ ಮರಗಳು ಹಸಿರಾಗಿ ಬೆಳೆಯಲು ಆರಂಭಿಸಿದವು. ನದಿಯ ನೀರು ಹೊಳೆಯಿತು ಮತ್ತು ಹಳ್ಳಿಯ ಜನರು ತನ್ನ ಪ್ರಮುಖತೆಯನ್ನು ಅರಿತು ಅದನ್ನು ಹಾಳು ಮಾಡದೆ ಕಾಪಾಡಲು ಪ್ರಾರಂಭಿಸಿದರು. ಗಗನ್ ಮತ್ತು ಹೊಳೆ ಅವಿನಾಭಾವ ಸ್ನೇಹಿತರಾಗಿದ್ದರು. ಅವನು ನೈಸರ್ಗಿಕ ಸಂಪತ್ತಿನ ಮೌಲ್ಯವನ್ನು ಅರ್ಥಮಾಡಿಕೊಂಡು ಅದನ್ನು ಉಳಿಸುವ ಪ್ರತಿಜ್ಞೆ ಮಾಡಿದನು.